ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಒಂದು ಮೀಟಿಂಗ್ ಕರೆದಿದ್ದಾರೆ. ನಮಗೆ ಮಹಾರಾಷ್ಟ್ರಕ್ಕೆ, ತೆಲಂಗಾಣ, ಆಂಧ್ರ ಇವರೆಲ್ಲರಿಗೂ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ ಒಂದು ಪೂರ್ವಭಾವಿಯಾಗಿ ನಾನು ಮತ್ತೆ ಉತ್ತರ ಕರ್ನಾಟಕದ ಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು, ಮಹದೇವಪ್ಪ ಅಧಿಕಾರಿಗಳು ಎಲ್ಲ ಲೀಗಲ್ ಟೀಮ್ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾಕಂತಂದ್ರೆ 7ನೇ ತಾರೀಕು ಯಾಕಂದ್ರೆ ನೋಟಿಫಿಕೇಶನ್ ಆಗಿಲ್ಲ. 2010ರಲ್ಲಿ 30/12/2010ರಲ್ಲಿ ನಮಗೆ ಸೆಕೆಂಡ್ ನ್ಯಾಯಾಧೀಕರಣದ್ದು ತೀರ್ಪು ಬಂತು. ಅದಾದ್ಮೇಲೆ ಫರ್ದರ್ ಆರ್ಡರ್ಸ್ ಆದದ್ದು 2013ರಲ್ಲಿ. ಅವತ್ತಿಂದ ಇವತ್ತಿನವರೆಗೆ ನೋಟಿಫಿಕೇಶನ್ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಆಗಿಲ್ಲ. ಅದು ಅನೇಕ ಸಾರಿ ನಾನು, ಡಿ ಕೆ ಶಿವಕುಮಾರ್, ಕೇಂದ್ರದ ಮಂತ್ರಿಗಳು, ನೀರಾವರಿ ಮಂತ್ರಿಗಳನ್ನ ಹಿಂದಿನ ಸರ್ಕಾರದಲ್ಲೂ ಭೇಟಿ ಮಾಡಿದ್ರು, ಈಗಲೂ ಭೇಟಿ ಮಾಡಿ ಒತ್ತಾಯ ಮಾಡಿದ್ಮೇಲೆ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ನಲ್ಲಿ ನಾವು ಕೂಡ ಒತ್ತಾಯ ಮಾಡ್ತೀವಿ, ಕೂಡಲೇ ನೋಟಿಫಿಕೇಶನ್ ಮಾಡಬೇಕು. ಯಾಕಂತಂದ್ರೆ ನಾವು ಈ 519ರಿಂದ ನಮಗೆ ಸೆಕೆಂಡ್ ಟ್ರಿಬ್ಯುನಲ್ ಆರ್ಡರ್ನಲ್ಲಿ ಏನಾಗಿದೆ, 173 TMC ಇದೆ. ಅದನ್ನ ಬಳಸ್ಕೋಬೇಕಲ್ಲ. ಅದು ಬಳಸ್ಕೋಬೇಕಾದ್ರೆ ಅಣೆಕಟ್ಟನ್ನೇ ಎತ್ತರ ಮಾಡಬೇಕು. 519ರಿಂದ 524, 524 ಮೀಟರ್ ನಾವು ಅದನ್ನು ಮಾಡಬೇಕು. ಈಗ 590 ಇದೆ, ಅದನ್ನ 524 ಮೀಟರ್ ಮಾಡಿದ್ರೆ ಈ ಸೆಕೆಂಡ್ ನ್ಯಾಯಾಧೀಕರಣದಲ್ಲಿ ಏನು ನೀರು ಕೊಟ್ಟಿದ್ದಾರೆ, ಅಲಾಟ್ ಮಾಡಿದ್ದಾರೆ ಕರ್ನಾಟಕಕ್ಕೆ, ಆ ನೀರನ್ನ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ, ಸ್ಟೋರ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಆ ಗೆಜೆಟ್ ನೋಟಿಫಿಕೇಶನ್ ಆಗದೆ ನಾವು ಮಾಡಕ್ ಬರಲ್ಲ ಅಂತೇಳಿ ಅವರು 2014ರಲ್ಲಿ ತೆಲಂಗಾಣ ಮತ್ತೆ ಆಂಧ್ರದವರು ಡಿವೈಡ್ ಆದ್ರಲ್ಲ ರಾಜ್ಯಗಳು, ಒಂದು ಅರ್ಜಿ ಹಾಕೊಂಡಿದ್ದಾರೆ. ಸೊ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನ ಅವರು ಹೇಗಾರು ಹಂಚ್ಕೊಳ್ಳಿ. ಆದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನ ನಾವು ಬಳಸ್ಕೋಬೇಕಲ್ಲ. ಅದಕ್ಕೆ ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಈಗಾಗಲೇ ಒತ್ತಾಯ ಮಾಡಿದ್ವಿ ಅನೇಕ ಸಾರಿ, ಈಗಲೂ ನಾಳೆನೂ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಯಾಕಂದ್ರೆ ಸಿನ್ಸ್ ದೇರ್ ಇಸ್ ನೋ ಇಂಟ್ರಿಮ್ ಆರ್ಡರ್ ಬೈ ದಿ ಸುಪ್ರೀಂ ಕೋರ್ಟ್, ನಾವು 524 ಮೀಟರ್ವರೆಗೆ ಎತ್ತಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.